ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಸಂದರ್ಭದಲ್ಲಿ ನಾವು ದೇವರನ್ನು ಮಹಿಮೆಪಡಿಸೋಣ. ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ಒಂದು ಸಂದರ್ಭದಲ್ಲಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದುವಾರ ನೀವು ದಾನ ಮಾಡಿದಂತ ಕೇಳಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಗಮನಿಸಿರಿ. ಹಲ್ಲೆಲೂಯಾ. ಪ್ರಸಂಗಿ ಪುಸ್ತಕದಲ್ಲಿರುವಂಥದ್ದ ಅದೇ ಮಾತಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡೋಣ. ಹಿಜ್ಕೀಯ ಎನ್ನುವಂಥ ರಾಜನ ಕುರಿತಾಗಿ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಿಜ್ಕೀಯ ಮಹಾರಾಜ, ಯಹೂದ ದೇಶದ ರಾಜ, ಯಹೂದ್ಯರ ರಾಜನಾಗಿರುವಂಥ ಹಿಜ್ಕೀಯನ ಕುರಿತಾಗಿ ಇವತ್ತಿನ ದಿನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಹಿಜ್ಕೀಯನು, ಆತನನ್ನು ದೇವರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ನೋ, ಯಾವ ರೀತಿಯಾಗಿ ಆತನು ಆಶೀರ್ವಾದ ಹೊಂದುವುದಕ್ಕೆ ಕಾರಣಗಳು ಏನಾಗಿದ್ದು ಎಂಬುದಾಗಿ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ಅರಸುಗಳ ಪುಸ್ತಕದಲ್ಲಿ 18ನೇ ಅಧ್ಯಾಯದಲ್ಲಿ ಹಿಜ್ಕೀಯನ ಕುರಿತಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಿಜ್ಕೀಯ ಎನ್ನುವಂಥ ವ್ಯಕ್ತಿ 25ನೇ ವರ್ಷಕ್ಕೆ ಆತನು ಏನಾಗ್ತಾನೆ? ಯಹೂದ ದೇಶದ ಅರಸನಾಗ್ತಾನೆ, ರಾಜನಾಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಅರಸನು ರಾಜನ ಆಗುವಂತ ಒಂದು ಸಂದರ್ಭದಲ್ಲಿ ಆತನು ಯಾವ ರೀತಿಯಾಗಿ ಬಲಾಢ್ಯನಾದನೋ, ಬಲಿಷ್ಠನಾದನೋ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡನು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಆತನು ಮೊಟ್ಟ ಮೊದಲನೇದಾಗಿ ಆಶೀರ್ವದಿಸಲ್ಪಡುವುದಕ್ಕೆ ಕಾರಣ ಏನಂದ್ರೆ 18ನೇ ಅಧ್ಯಾಯ ತೆಗೆದಿಟ್ಕೊಳ್ರಿ. 2ನೇ ಅರಸುಗಳ ಪುಸ್ತಕ. ಮೂರನೇ ವಚನ. ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಹಲ್ಲೆಲೂಯಾ. ಹಿಜ್ಕೀಯ ಮಹಾರಾಜ ಒಳ್ಳೆಯ ಮಹಾರಾಜನೆಂಬುದಾಗಿ ಆತನ ಹೆಸರು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನಂದ್ರೆ ಆತನು ಮೊಟ್ಟ ಮೊದಲನೇದಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಆ ನಿರ್ಧಾರ ಏನಂದ್ರೆ, ನಾನು ನನ್ನ ದೇವರಿಗೆ ವಿಧೇಯನಾಗಿ ಆತನ ಚಿತ್ತಕ್ಕೆ ಅನುಗುಣವಾಗಿ ನಾನು ನಡೆಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ದೇವರ ಚಿತ್ತಾನುಸಾರವಾಗಿ ನಡೆಯುವಂತವರು ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಚಿತ್ತಾನುಸಾರವಾಗಿ ನಡೆಯುವಂತವರ ಮೇಲೆ ದೇವರಿಗೆ ಬಹು ಪ್ರೀತಿ ಇದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾಗಿ ನಡೆಯುವಂತ ಪ್ರತಿ ಮಕ್ಕಳು ಕೂಡ ದೇವರಿಂದ ಆಶೀರ್ವಾದಗಳನ್ನ ಹೊಂದಿಕೊಳ್ತಾರೆ, ದೇವರಿಂದ ಬಿಡುಗಡೆಯನ್ನ ಹೊಂದಿಕೊಳ್ತಾರೆ. ಈ ಹಿಜ್ಕೀಯ ಮಹಾರಾಜನು ಚಿಕ್ಕ ವಯಸ್ಸಿನಲ್ಲಿ ಯೌವನಸ್ಥನಾಗಿರುವಾಗಲೇ ಎಲ್ಲಿ ಸಮಯವನ್ನ ಕಳೆಯಲಾರದೆ ದೇವರಿಗಾಗಿ ಸಮಯವನ್ನು ಏನ್ ಮಾಡ್ತಾ ಇದ್ದಾನೆ? ಕಳೀತಾ ಇದ್ದಾನೆ ಪ್ರಿಯರೇ. ದೇವರನ್ನ ಹುಡುಕ್ತಾ ಇದ್ದಾನೆ. ತನ್ನ ಮೂಲ ಪಿತೃವಾಗಿರುವಂತ ದಾವೀದನು ದೇವರ ಹೃದಯಾನುಸಾರವಾಗಿ ಜೀವಿಸಿದಂತ ವ್ಯಕ್ತಿ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದಾವೀದನು ದೇವರ ಹೃದಯಾನುಸಾರವಾಗಿ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ, ದೇವರ ಆಜ್ಞೆಗಳನ್ನ ಕಟ್ಟಳೆಗಳನ್ನ ಕೈಕೊಂಡು ನಡೆಯುವಂತ ವ್ಯಕ್ತಿಯಾಗಿದ್ದ. ಅದರ ಸಲುವಾಗಿ ದಾವೀದನು 66 ಯುದ್ಧಗಳನ್ನ ಮಾಡುವಾಗ ಆ ಎಲ್ಲಾ ಯುದ್ಧಗಳಲ್ಲಿ ದಾವೀದನು ಜಯವನ್ನ ಗಳಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದಾವೀದನು ಹೋಗುವಲ್ಲೆಲ್ಲ ಆತನಿಗೆ ಜಯ 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 ಇತ್ತು. ಯಾಕಂದ್ರೆ ದಾವೀದನು ದೇವರನ್ನ ಸ್ತುತಿ ಮಾಡುವಂತ ವ್ಯಕ್ತಿಯಾಗಿದ್ದ, ಆರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಆತನ ಕೆಳಗಡೆ ಬರುವಂತ ಈ ಹಿಜ್ಕೀಯ ಮಹಾರಾಜನು ಕೂಡ ತನ್ನ ಮೂಲ ಪಿತೃವಾಗಿರುವಂತ ದಾವೀದನ ಓಪಾದಿಯಲ್ಲಿ ಮೊಟ್ಟ ಮೊದಲನೇ ಸ್ಥಾನವನ್ನು ಯಾರಿಗೆ ಕೊಡ್ತಾ ಇದ್ದಾನೆ? ದೇವರಿಗೆ ಕೊಡ್ತಾ ಇದ್ದಾನೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಆ ನಿರ್ಧಾರ ಏನಂದ್ರೆ, ನಾನು ನನ್ನ ದೇವರಾದಂತ ಆ ಯೆಹೋವನ ಚಿತ್ತಾನುಸಾರವಾಗಿಯೇ ನಾನು ನಡೆದುಕೊಳ್ಳಬೇಕು. ಚಿತ್ತಾನುಸಾರವಾಗಿ ನಡೆಯುವಾಗ ಅನೇಕ ಶೋಧನೆಗಳು ಬರ್ತವೆ, ಅನೇಕವಾಗಿರ್ತಕ್ಕಂಥ ಕಷ್ಟಗಳು ಬರ್ತವೆ, ಅನೇಕವಾಗಿರ್ತಕ್ಕಂಥ ಇಕ್ಕಟ್ಟು ಪರಿಸ್ಥಿತಿಗಳು ಬರ್ತವೆ. ಆದರೂ ಕೂಡ ಅವುಗಳಲ್ಲಿ ಆತನು ಏನ್ ಮಾಡಲಿಲ್ಲ? ಸೋತು ಹೋಗಲಿಲ್ಲ, ಹಿಂಜರಿಯಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಎಲ್ಲಿಗೋದ್ರೂ ಯಾರು ಏನು ಅನ್ನಲ್ಲ. ಹಲ್ಲೆಲೂಯಾ.
ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವರುಗಳಿಗೆ ಹೋಗ್ಲಿ, ನೀರಿನಲ್ಲಿರ್ತಕ್ಕಂಥ ದೇವರುಗಳಿಗೆ ಹೋಗ್ಲಿ, ಅಡವಿಯಲ್ಲಿರ್ತಕ್ಕಂಥ ದೇವರುಗಳಿಗೆ ಹೋಗ್ಲಿ, ಇನ್ನು ಬೇರೆ ಬೇರೆ ಸ್ಥಳದಲ್ಲಿರ್ತಕ್ಕಂಥ ದೇವರುಗಳಿಗೆ ಹೋಗ್ಲಿ, ಸುಡುಗಾಡಿಯಲ್ಲಿರ್ತಕ್ಕಂಥ ದೇವರುಗಳಿಗೆ ಹೋದ್ರು ಕೂಡ ಯಾರು ಏನು ಅನ್ನಲ್ಲ. ಏಸಪ್ಪ ನಂಬಿದ್ರೆ ಆಯ್ತು, ಎಲ್ಲರೂ ಏನ್ ಮಾಡ್ತಾರೆ? ಆಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಬೆಳಕನ್ನ ಕತ್ತಲೆಯಲ್ಲಿ ಇರ್ತಕ್ಕಂಥ ಜನರು ಏನ್ ಮಾಡಲ್ಲ, ಸಹಿಸೋದಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಬೆಳಕಾಗಿರುವಂತ ದೇವರಾಗಿದ್ದಾನೆ, ಆತನು ಪರಿಶುದ್ಧನಾಗಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಹಿಜ್ಕೀಯನು ರಾಜನಾಗಿದ್ದಾಗಲೂ ಕೂಡ ಆತನು ದೇವರ ಚಿತ್ತಾನುಸಾರವಾಗಿ ನಡೀತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಹಿಜ್ಕೀಯನು ಐಶ್ವರ್ಯವಂತನಾಗುವುದಕ್ಕೆ ಕಾರಣ ಏನಂದ್ರೆ ಆತನು ದೇವರ ಚಿತ್ತಾನುಸಾರವಾಗಿ ನಡೆದ ಪ್ರಿಯರೇ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಒಬ್ಬ ವ್ಯಕ್ತಿ ಜೀವಿತದಲ್ಲಿ ನಾವು ನೋಡುವಾಗ ಆತನು ದೇವರ ಆಶೀರ್ವಾದವನ್ನ ಕಂಡುಕೊಳ್ಬೇಕಾದ್ರೆ ಕಾರಣಗಳಿರ್ತವೆ. ಆತನು ದೇವರಿಂದ ದೂರವಾದಾಗ ಯಾವ ರೀತಿಯಾಗಿ ನಷ್ಟ ಹೊಂದಿದ್ದಾನೆ ಎನ್ನುವಂತ ಒಂದು ಪರಿಸ್ಥಿತಿಗಳು ಕೂಡ ಇರ್ತವೆ ಪ್ರಿಯರೇ. ಹಿಜ್ಕೀಯನು ದೇವರನ್ನು ನಂಬಿ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಇರಬೇಕಾದ್ರೆ ಆತನ ಆಸ್ತಿಯನ್ನ ದೇವರು ಏನ್ ಮಾಡಿದ್ರಂತೆ? ಅಭಿವೃದ್ಧಿ ಪಡಿಸಿದ್ರು. ಧನಧಾನ್ಯಾದಿಗಳಿಂದ ದೇವ್ರು ಏನ್ ಮಾಡಿದ್ರು? ತೃಪ್ತಿಪಡಿಸಿದ್ರು. ಎಲ್ಲಾ ವಿಷಯದಲ್ಲಿ ದೇವ್ರು ಏನ್ ಮಾಡಿದ್ರು? ಆತನಿಗೆ ಸಹಾಯಕನಾಗಿ ಇದ್ರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಿಜ್ಕೀಯನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಭಯ ಇಲ್ಲ. ಯಾಕೆ ಹೇಳ್ರಿ? ದೇವರೇ ಹಿಜ್ಕೀಯನಿಗೋಸ್ಕರವಾಗಿ ಏನ್ ಮಾಡುವಂತವರಾಗಿದ್ದಾರೆ? ಯುದ್ಧವನ್ನ ಮಾಡುವಂತವರಾಗಿದ್ದಾರೆ. ಒಬ್ಬ ದೇವದೂತನಿಗೆ ದೇವರು ಆಜ್ಞೆ ಕೊಟ್ರೆ 1,85,000 ಸೈನಿಕರನ್ನ, ವಿರೋಧಿಗಳನ್ನ ಒಂದೇ ಏಟಿಗೆ, ಹಲ್ಲೆಲೂಯಾ, ಎಷ್ಟು ಜನರನ್ನ? 1,85,000 ಜನರನ್ನ ಕೊಲ್ಲುವಂತ ಒಂದು ಪವರ್ ಯಾರಿಗಿದೆ? ಒಬ್ಬ ದೇವದೂತನಿಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದರ ಸಲುವಾಗಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹಿಜ್ಕೀಯನಿಗೆ ಭಯ ಇಲ್ಲ. ಯಾಕಂದ್ರೆ ಮೊಟ್ಟ ಮೊದಲನೇ ಸ್ಥಾನವನ್ನ ಹಿಜ್ಕೀಯನು ಯಾರಿಗೆ ಕೊಡ್ತಾ ಇದ್ದಾನೆ? ದೇವರಿಗೆ ಕೊಡ್ತಾ ಇದ್ದಾನೆ. ಹಿಜ್ಕೀಯ ಪೂರ್ವಿಕರು ಕೆಲವು ಜನರು ಏನು ಮಾಡಿದ್ರಂದ್ರೆ ಆ ದೇವರ ನಾಡಾಗಿರ್ತಕ್ಕಂಥ ಇಸ್ರಾಯೇಲ್ ದೇಶದಲ್ಲಿ ವಿಗ್ರಹಗಳನ್ನ ಇಟ್ಟರು ಪ್ರಿಯರೇ. ಹಿಜ್ಕೀಯನು ಒಂದು ನಿರ್ಧಾರ ತೆಗೆದುಕೊಂಡು ನಾನು ದೇವರನ್ನ ಹಿಂಬಾಲಿಸಿ ನಡಿಬೇಕಂತೇಳಿ ಹಿಜ್ಕೀಯನು ಮತ್ತು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ. ಏನಂದ್ರೆ ಅಲ್ಲಿಟ್ಟಿರ್ತಕ್ಕಂಥ ಕೆಲವು ವಸ್ತುಗಳನ್ನ ಪರಿಪೂರ್ಣವಾಗಿ ತೆಗೆದು ಹಾಕಬೇಕಂತೇಳಿ ದೇವರ ವಾಕ್ಯ ಹೇಳುತ್ತೆ, ನಿಮಗಿರ್ತಕ್ಕಂಥ ವಿಗ್ರಹಗಳೇ ನಿಮಗೆ ಉರುಲಾಗಿದ್ದಾವೆ. ನೀವು ಅಭಿವೃದ್ಧಿ ಹೊಂದಲಾರದಕ್ಕೆ ಕಾರಣಗಳು ಏನಾಗಿದ್ದಾವೆ? ವಿಗ್ರಹಗಳು. ಮನಸ್ಸಿನಲ್ಲಿ ತುಂಬಿರ್ತಕ್ಕಂಥ ವಿಗ್ರಹಗಳು, ಕಣ್ಣಿನಿಂದ ಕಾಣುವಂತ ವಿಗ್ರಹಗಳು. ಒಂದು ಸಾರಿ ಯೆರೆಮೀಯನ ಪ್ರವಾದನೆ ಗ್ರಂಥದ ಕಡೆಗೆ ಬನ್ನಿ ಪ್ರಿಯರೇ. ಹಲ್ಲೆಲೂಯಾ. 18ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ. ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ, ಅವು ಪುರಾತನ ಪದ್ಧತಿಯಾದ ಅವರ ಮಾರ್ಗಗಳಲ್ಲಿ ಅವರು ಮುಗ್ಗರಿಸುವಂತೆಯೂ ಸರಿಯಲ್ಲದ ಸೀಳು ದಾರಿಗಳಲ್ಲಿ ಅಲೆಯುವಂತೆಯೂ ಮಾಡಿವೆ. ಹಲ್ಲೆಲೂಯಾ. ಏನ್ ಮಾಡ್ತಾವ ವಿಗ್ರಹಗಳು? ಏನ್ ಮಾಡ್ತಾವ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ? ಮುಗ್ಗರಿಸುವಂತೆ ಮಾಡ್ತವೆ, ನಿನ್ನನ್ನು ಅಭಿವೃದ್ಧಿಯ ಕಡೆಗೆ ನಡೆಸೋದಿಲ್ಲ. ಯಾಕಂದ್ರೆ ಮನುಷ್ಯರು ಮಾಡಿರುವಂತವುಗಳು ಪ್ರಿಯರೇ. ಆದ್ರೆ ಹಿಜ್ಕೀಯನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ವಾಕ್ಯ ಓದಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲಿ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಹಿಜ್ಕೀಯನು 4ನೇ ವಚನ, ಪೂಜಾ ಸ್ಥಳಗಳನ್ನ ಹಾಳು ಮಾಡಿ ಕಲ್ಲು ಕಂಬಗಳನ್ನ ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನ ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನ ಚೂರು ಚೂರು ಮಾಡಿದನು. ಇಸ್ರಾಯೇಲ್ಯರು ಅದಕ್ಕೆ ಆವರೆಗೂ ಧೂಪವನ್ನ ಸುಡ್ತಾ ಇದ್ರಂತೆ. ಹಲ್ಲೆಲೂಯಾ. ಈ ಇಸ್ರಾಯೇಲರ ಚರಿತ್ರೆ ನೋಡುವಾಗ ಏನಿಲ್ಲ, ಒಂದ್ ಕಡೆಗೆ ದೇವ್ರು ಬೇಕಂತಾರ, ಇನ್ನೊಂದ್ ಕಡೆಗೆ ಆಯ್ತು ಅಲ್ಲಿಗೆ ಆ ಊರಿಗೆ ಹೋದ್ರ ಅಲ್ಲಿ ಯಾವ್ದನ್ನ ಹೊಸ ದೇವ್ರುಗಳಿದ್ವಾ, ಆಯ್ತು ಅದನ್ನ ಕರ್ಕೊಂಡು ಏನ್ ಮಾಡ್ತಿದ್ರು? ಮೂರ್ತಿ ತಗೊಂಡು ಬಂದ್ಬಿಡ್ತಾ ಇರ್ತಾರೆ. ದೇವ್ರು ಮಾಡ್ತಿದ್ರ ಹೋಗ್ಬಿಡ್ತಿದ್ರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವರು ದೇವರು ಮೋಶೆ ಅಡವಿಯಲ್ಲಿ ಒಂದು ತಾಮ್ರದ ಸರ್ಪವನ್ನ ಇಟ್ಟ. ಯಾಕೆ ಹೇಳ್ರಿ? ದೇವರಿಗೆ ವಿರೋಧವಾಗಿ ಇಸ್ರಾಯೇಲರು ನಡೆದುಕೊಂಡಾಗ ಯಾರು ಆ ತಾಮ್ರದ ಸರ್ಪವನ್ನು ನೋಡ್ತಾರೋ ಅವ್ರು ಏನಾಗ್ತಾರೆ? ಬದುಕಿಕೊಳ್ತಾರೆ. ಆ ತಾಮ್ರದ ಸರ್ಪ ಯಾರಿಗೆ ಸಾದೃಶ್ಯವಾಗಿದೆ? ಬೆಟ್ಟದ ಮೇಲೆ ಇಟ್ಟಿರ್ತಕ್ಕಂಥ ತಾಮ್ರದ ಸರ್ಪ ಬಲಿಯಾಗಲಿರ್ತಕ್ಕಂಥ ವಧಿತನಾಗುವಂತ ಕುರಿಮರಿಯಾಗಿರುವಂತ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿರುವಂತದ್ದು. ಹಲ್ಲೆಲೂಯಾ. ಯಾರು ಆ ತಾಮ್ರದ ಸರ್ಪವನ್ನು ನೋಡಿದ್ರು ಅವರೆಲ್ಲರೂ ಆವತ್ತಿನ ದಿನದಲ್ಲಿ ಬದುಕಿದ್ರು. ಇವತ್ತು ಯಾರು ಯೇಸಪ್ಪನನ್ನ ನೋಡ್ತಾರೋ, ಕಂಡುಕೊಳ್ತಾರೋ, ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ? ಬದುಕು
ಬದುಕ್ತಾ ಇದ್ದಾರೆ. ಅವರಿಗೆ ಸಿಗುವಂತ ಬದುಕು ಯಾವುದಂದ್ರೆ ನಿತ್ಯ ಜೀವ ಎನ್ನುವಂತ ಬದುಕು. ಹಲ್ಲೆಲೂಯಾ. ಶಾಶ್ವತವಾದ ಜೀವ, ನಾಶವಾಗಲಾರದ ಜೀವನ ಹೊಂದಿಕೊಳ್ಳುವಂತವ್ರು ಯಾರು? ಯೇಸು ಕ್ರಿಸ್ತನನ್ನು ನಂಬುವಂತವ್ರು. ಅದರ ಸಲ ಯೇಸು ಸ್ವಾಮಿ ಹೇಳ್ತಾನೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ಭಯಪಡಬೇಡ್ರಿ, ನಾನೂ ಬದುಕುವುದರಿಂದ ನೀವು ಬದುಕುವಿರಿ. ಹಲ್ಲೆಲೂಯಾ. ನಾನು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬರ್ತೀನಿ, ಮರಣದ ಕೊಂಡಿಯನ್ನು ಮುರಿದಾಕ್ತೀನಿ, ಆ ಮರಣದ ಶಾಸನಗಳೆಲ್ಲ ತೆಗೆದಾಕ್ತೀನಿ, ಅದನ್ನ ನನ್ನ ಕೈಗೆ ನನ್ನ ಹ್ಯಾಂಡ್ ಓವರ್ ಮಾಡ್ಕೋತೀನಿ. ಆವಾಗ ನಾನು ಬದುಕುವುದರಿಂದ ನೀವು ಕೂಡ ಬದುಕುತ್ತೀರಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಹಿಜ್ಕೀಯನು ಅಲ್ಲಿರ್ತಕ್ಕಂಥ ತನ್ನ ದೇಶದ ಅಭಿವೃದ್ಧಿಗೆ ಕಾರಣವಾಗುವುದಕ್ಕೆ ಅಡಚಣೆಯಾಗಿರ್ತಕ್ಕಂಥವುಗಳನ್ನು ಏನ್ ಮಾಡ್ತಾ ಇದ್ದಾನೆ? ತೆಗೆದು ಹಾಕ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ಜೀವಿತದಲ್ಲಿ ದೇವರಿಗೂ ನಿನಗೆ ವಿರುದ್ಧವಾಗಿ ಅಡ್ಡಗೋಡೆಯಾಗಿ ಯಾವುದಿದೆ? ಅಮಾವಾಸ್ಯೆ ಮಾಡೋದು, ಹುಣ್ಣಿಮೆ ಮಾಡೋದು, ಒಂದು ದಿನವನ್ನ, ಉತ್ಸವವನ್ನ, ಹಬ್ಬ ಹರಿದಿನಗಳನ್ನಾಗಿ ಮಾಡುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೌಲನು ಹೇಳ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ನಾನು ಎಷ್ಟು ಬೋಧಿಸಿದ್ರು ಕೂಡ ಇನ್ನೂ ವ್ಯರ್ಥವಾಗ್ತಾ ಇದೆನಾ? ಎಷ್ಟು ಹೇಳಿದ್ರು ಕೂಡ ಆ ಉತ್ಸವಗಳು, ಆ ಅಮಾವಾಸ್ಯೆ ಹಬ್ಬಗಳು ಅವೆಲ್ಲವೂ ಯಾರಿಗೆ ಸಾದೃಶ್ಯವಾಗಿದ್ದಾವೆ? ಯೇಸು ಕ್ರಿಸ್ತನಿಗೆ ಸೂಚಿತವಾಗಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ದಿನವನ್ನ ವಿಶೇಷ ಮಾಡುವಂಥದ್ದು ಸರಿಯಲ್ಲ. ನೀವು ಅವುಗಳನ್ನು ಅನ್ಯರ ಆಚರಣೆ ಮಾಡಿದಂತ ಮಾಡುವಂಥದ್ದು ಸರಿಯಲ್ಲ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ನೀವು ಪುನಃ ಮತ್ತೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ದಾಸತ್ವದ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅಂತೇಳಿ ಅಂತ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸಾರಿ ಆ ವಾಕ್ಯ ಓದ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುತ್ತೆ ಅನ್ಸುತ್ತೆ. 1ನೇ ವಾಕ್ಯ ಇರುತ್ತೆ ನೋಡ್ರಿ. ಕ್ರಿಸ್ತನು ನಿಮ್ಮ ಸ್ವತಂತ್ರದಲ್ಲಿ ಓದ್ರಿ. ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಎಲ್ಲಿ ಸಿಕ್ಕಿಕೊಳ್ಳಬಾರದು? ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. 4ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ ದೇವರ ವಾಕ್ಯ ನೋಡ್ರಿ. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ಪೂರ್ವ ಕಾಲದಲ್ಲಿ ದೇವರನ್ನು ನಂಬೋದಕ್ಕಿಂತ ಮುಂಚೆ, ಕ್ರಿಸ್ತ ಪೂರ್ವ ನಮ್ಮಲ್ಲೇ ಐತಿ. ಎಲ್ಲಿ ಅದ? ನಮ್ಮಲ್ಲೇ ಇದೆ. ಕ್ರಿಸ್ತನಿಗೆ ಪೂರ್ವ ಅಂದ್ರೆ ಯೇಸು ಸ್ವಾಮಿ ನಂಬಲಾರ್ಕಿಂತ ಮುಂಚಿತವಾಗಿ ನಮ್ಮ ಲೈಫಲ್ಲಿ ಏನಂತ ಹೇಳ್ತಾ ಇದೆ ವಾಕ್ಯ? ದೇವರ ಜ್ಞಾನ ಇಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ರು. ಯಾವ್ಯಾರು ಮನುಷ್ಯನ ಕಂಡ್ರೆ ಅವ್ರು ದೇವ್ರು ಅಂತ ಹೇಳಿದ್ರ ಆಯ್ತು, ಅವ್ರು ಕಾಲಿಡ್ಕೊಳ್ಳೋದು, ಇವ್ರು ದೇವ್ರಪ್ಪ ದೇವ್ರ ಅಂತೇಳಿ ಅವ್ರನ್ನ ದೇವರ ಸಮಾನನಾಗಿ ಎಣಿಸುವಂಥದ್ದು. ಅವರಿಗೆ ಗಾಳಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತಮ್ಮ ದೇಹವನ್ನೇ ಕಂಟ್ರೋಲ್ ಮಾಡಿ ಕೇಳೋಕ್ಕಾಗಲ್ಲ. ಪ್ರೈಸ್ ಲಾರ್ಡ್. ಅಂಥವ್ರನ್ನ ದೇವರುಗಳಂತೇಳಿ ಮನುಷ್ಯರು ಎಣಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಹಿಂದಿನ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ಈಗಲಾದರೂ ನೀವು ದೇವರನ್ನ ತಿಳ್ಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಂದರೆ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲ ಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿದ ಮೇಲೆಯೂ ಕೂಡ, ದೀಕ್ಷೆ ಹೊಂದಿದ ಮೇಲೆಯೂ ಕೂಡ ಕೆಲವೊಂದು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಊಟ ಮಾಡ್ಕೊಂಡು ಸಂತೋಷದಿಂದ ನೀವು ಇರಿ. ಎತ್ತುಗಳಿಗೆ ಗುಲ್ಲು ಇಟ್ಟು ಅದೇನ ಮಾಡಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ದಾಸತ್ವದಿಂದ ನಮ್ಮನ್ನು ಏನು ಮಾಡ್ಯಾರೆ? ಬಿಡಿಸಿದ್ದಾರೆ. ಅದ್ರ ಮಾಡೋದಕ್ಕೆ ಒಂದು ರೀಸನ್ ಏನು? ನಿಮ್ಮ ಹಣ ಖರ್ಚು ಮಾಡ್ಕೊಂತೀರಿ ಅಷ್ಟೇ, ಮತ್ತೇನಿಲ್ಲ. ಹಲ್ಲೆಲೂಯಾ. ನಿಮ್ಮ ಹಣ ಖರ್ಚು ಮಾಡ್ಕೊತೀರಿ. ಅವತ್ತಿನ ದಿನ ಹೋಳಿಗೆ ಊಟ ಅದು ಇದು ಎಲ್ಲ ಮಾಡ್ಕೊಂಡ್ರೆ ಹಣನೇ ಖರ್ಚಾಗೋದಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರು ನಿಮ್ಮಂಗೆ ಕ್ರಿಸ್ಮಸ್ ಮಾಡ್ತಾರ? ಹಲ್ಲೆಲೂಯಾ. ಮಾಡಲ್ಲ. ಆದರೆ ನೀವು ಅವುಗಳನ್ನು ಮಾಡುವವರಾಗಿದ್ದೀರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಸ್ವಾತಂತ್ರ್ಯ ಉಳ್ಳವರಾಗಿದ್ದೀರಿ. ಪುನಃ ದಾಸತ್ವದ ನೊಗಕ್ಕೆ ನೀವೇನು ಮಾಡಬೇಡ್ರಿ? ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 1ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೇವರು ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಪುನಃ ನೀವೇನು ಮಾಡಬಾರ್ದು? ದಾಸತ್ವದ ಕಡೆಗೆ ಹೋಗಬಾರ್ದು. ಹಲ್ಲೆಲೂಯಾ. ಕೆಲವು ಜನರು ಒಂದು ಸಮಯವನ್ನ
ಬಹಳ ನಿಷ್ಠೆಯಿಂದ ಪಾಲಿಸ್ತಾರೆ, ಬಹಳ ಮಹತ್ವ ಕೊಡ್ತಾರೆ. ಕೆಲವೊಂದು ದಿವಸಗಳನ್ನು ಬಹಳ ಮಹತ್ವ ಕೊಡ್ತಾರೆ, ಕೆಲವೊಂದು ತಿಂಗಳುಗಳಿಗೆ ಬಹಳ ಮಹತ್ವ ಕೊಡ್ತಾರೆ, ಕೆಲವೊಂದು ಅಂಕಿಗಳಿಗೆ ಬಹಳ ಮಹತ್ವ ಕೊಡ್ತಾರೆ. ಆದರೆ ಹಿಜ್ಕೀಯನು ಏನ್ ಮಾಡ್ತಾ ಇದ್ದಾನಂದ್ರೆ, ತಾಮ್ರದ ಸರ್ಪ ಮೋಶೆ ಮಾಡಿರುವಂಥದ್ದೇ, ಮೋಶೆ ಇಟ್ಟಿರುವಂಥದ್ದೇ, ಆ ತಾಮ್ರದ ಸರ್ಪವನ್ನು ಕೂಡ ಏನ್ ಮಾಡಿದಂತೆ ಮೋಶೆ ಹಿಜ್ಕೀಯ ತೆಗೆದು ಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ದೇಶ ಅಭಿವೃದ್ಧಿ ಆಗ್ತಾ ಇದೆ, ಹಿಜ್ಕೀಯನ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಧನಧಾನ್ಯಾದಿಗಳಿಂದ ದೇವರು ತುಂಬಿಸ್ತಾ ಇದ್ದಾನೆ. ಯುದ್ಧಕ್ಕೆ ಹೋದ್ರೂ ಭಯವಿಲ್ಲದ ಇರ್ತಕ್ಕಂಥ ಈ ಹಿಜ್ಕೀಯ ಒಂದು ಸಾರಿ ದೇವರಿಗೆ ವಿರೋಧವಾಗಿ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಂದ ಆಶೀರ್ವಾದ ಹೊಂದಿದ ಹಿಜ್ಕೀಯ, ದೇವರಿಂದ ಆಶೀರ್ವಾದ ಹೊಂದಿರತಕ್ಕಂಥ ಹಿಜ್ಕೀಯ ದೇವರು ಮಾಡಿದ ಉಪಕಾರಗಳನ್ನು ಬಿಟ್ಟು ಬೇರೆ ರಾಜರುಗಳ ಅಡಿ ಯಾಳಾಗಿ ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆತನಿಗೆ ಏನ್ ಬಂತಂತೆ? ಕುರುಹು ಬಂತಂತೆ, ಒಂದು ಕುರುಹು. ಹಲ್ಲೆಲೂಯಾ. ಮರಣಕರವಾಗಿ ತುತ್ತಾಗುವಂತ ಒಂದು ರೋಗದಲ್ಲಿ ಆತನ ಏನ್ ಮಾಡಿದಂತೆ? ಸಿಕ್ಕಿಬಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಹಿಜ್ಕೀಯ ಏನ್ ಮಾಡ್ತಾ ಇದ್ದಾನಂದ್ರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೆಶಾಯನು ಬಂದ ಅರಮನೆಯಲ್ಲಿ ಇರ್ತಕ್ಕಂಥ ಹಿಜ್ಕೀಯನಿಗೆ ಏನ್ ಮಾಡ್ತಾ ಇದ್ದಾನೆ? ಯೆಶಾಯನು, ದೇವರು ನಿನ್ನ ಮನೆಯೆಲ್ಲ ಸಿದ್ಧ ಮಾಡ್ಕೋ, ದೇವರು ನಿನ್ನನ್ನ ಒಯ್ತಾನೆ. ಹಲ್ಲೆಲೂಯಾ. ಮನೆಯನ್ನ ಸಿದ್ಧ ಮಾಡ್ಕಂದ್ರೆ ಏನರ್ಥ? ಒಂದು ವೇಳೆ ಮಕ್ಕಳಿಗೆ ಮದುವೆ ಮಾಡಿಲ್ಲ, ನೀನೇನ್ ಮಾಡು? ಮದುವೆ ಮಾಡು. ಒಂದು ವೇಳೆ ಇನ್ನೂ ಯಾವುದಾದ್ರೂ ಬ್ಯಾಲೆನ್ಸ್ ಇದ್ದು ಯಾವನ್ನ ಅದವನು ಆ ಲೆಕ್ಕಗಳೆಲ್ಲ ನೀನೇನು ಮಾಡು? ಚುಕ್ತ ಮಾಡು. ಹಲ್ಲೆಲೂಯಾ. ಎಲ್ಲವುಗಳನ್ನು ನೀನು ಸಿದ್ಧ ಮಾಡ್ಕೊ, ನೀನು ಹೊರಟು ಹೋಗುವಂಥ ಸಮಯ ಬಹಳ ಸಮೀಪವಾಯಿತು ಅಂದ ತಕ್ಷಣ ಅವಾಗ ಹಿಜ್ಕೀಯ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಹಿಜ್ಕೀಯನ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಗೋಡೆಗೆ ಹೊರಗೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ದೇವರೇ, ನಾನು ತೋರಿಸಿರ್ತಕ್ಕಂಥ ಭಕ್ತಿಯನ್ನು ನೀನು ಮರೆತಿದ್ದೀಯಾ, ನೆನಪು ಮಾಡಿಕೋ ದೇವರೇ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಯೆಶಾಯನು ಇನ್ನೂ ಪ್ರಾಕಾರದಲ್ಲಿ ಹೊರಗಡೆ ಹೋಗೋದಕ್ಕಿಂತ ಮುಂಚೆ, ಅರಮನೆ ದಾಟೋದಕ್ಕಿಂತ ಮುಂಚಿತವಾಗಿ ದೇವರು ಏನ್ ಮಾಡಿದ? ಮನಮರುಗಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಏನ್ ಮಾಡಿದ? ಮನಮರುಗಿದ. ಯಾರೇ ಆಗಿರಲಿ, ತಮ್ಮ ತಪ್ಪನ್ನು ತಿಳಿದುಕೊಂಡಾದ ಮೇಲೆ, ದೇವರ ಹತ್ರ ಕೇಳಿಕೊಂಡಾದ ಮೇಲೆ, ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಏನ್ ಮಾಡ್ತಾರೆ? ಮನ ಮರುಗ್ತಾರೆ ಪ್ರೇಯರ್. ಅದೇ ನಮ್ಮ ದೇವರಿಗೆ ಇರತಕ್ಕಂಥ ಒಂದು ಸ್ಪೆಷಾಲಿಟಿ, ವಿಶೇಷತೆ. ನೀನು ಮನ ಮರುಗುವ ದೇವರಾಗಿದ್ದಿ. ಹಲ್ಲೆಲೂಯಾ. ಯೆಶಾಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿದಾಗ ದೇವರು ಮನ ಮರುಗಿ ದೇವರು ಹೇಳ್ತಾ ಇದ್ದಾನೆ, ಹೋಗು, ನಾನು ಯೆಶಾಯನಿಗೆ ಇರ್ತಕ್ಕಂಥ ರೋಗವನ್ನ ಏನ್ ಮಾಡಿದ್ದೇನೆ? ದೂರ ಮಾಡ್ತೇನೆ. ನಾನು ಕಣ್ಣೀರನ್ನ ನೋಡಿದ್ದೇನೆ, ಅವನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ಅವನು ಏನಾಗ್ತಾನೆ? ಗುಣ ಹೊಂದುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ. ಯೆಶಾಯನ ಪ್ರವಾದನ ಗ್ರಂಥದ ಕಡೆಗೆ ಬರೀ ಒಂದ್ಸಾರಿ. ಮೂವತ್ತೆಂಟನೇ ಅಧ್ಯಾಯ 2ನೇ ವಾಕ್ಯ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯನಾಗಿದ್ದದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಹಲ್ಲೆಲೂಯಾ. ಡೆಡ್ಲೈನ್ ಕೊಟ್ಟ ಮೇಲೆ ಎಲ್ಲರೂ ಹಳೆಯದು. ಹಲ್ಲೆಲೂಯಾ. ಆಯ್ತು, ಸಾಯ್ತಿ ನಾಳೆ ಅಂದ ತಕ್ಷಣ ಕಣ್ಣೀರು ಬೋಳೋ ಅಂತೇಳಿ ಹೋಗ್ತಾ ಇರ್ತಾವೆ. ಅದ್ರ ಸಲುವಾಗಿ ಸಾಯೋರಿಗೆ ಏನು ಮಾಡೋದು? ಅದ್ರ ವಿಷಯವಾಗಿ ಹೇಳಲ್ಲ ಪ್ರಿಯರ್. ಹಲ್ಲೆಲೂಯಾ. ಇಲ್ಲ, ಬದುಕ್ತೀರಿ ಅಂತೇಳಿ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯನು ಆ ಒಂದು ಸಮಯದಲ್ಲಿ ಆ ಸ್ಥಳಕ್ಕೆ ಹೋಗಿ, ನೀನು ಸಾಯಬೇಕಾಗಿದೆ, ನಿನ್ನ ಮನೆಯ ವಿಷಯವಾಗಿ ನೀನು ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಆಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ದೇವರೇ ಹೇಳೋಣ ನೀನು ಸತ್ತೋತಿ ಅಂತೇಳಿ. ಆದರೆ ಅದೇ ದೇವರಿಗೆ ಪುನಃ ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡಿದ ಪ್ರಿಯರೇ? ಆತನು ಮಾಡಿದಂಥ ತಪ್ಪನ್ನು ಕ್ಷಮಿಸಿದ. ಹಲ್ಲೆಲೂಯಾ. ಆತನು ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸಿದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆಶಾಯನು ಏನಂತ ಹೇಳಿದಂದ್ರೆ, ಅಂಜೂರದ ಮರದ ಉಂಡೆಯನ್ನ ತೆಗೆದುಕೊಂಡು ಬಂದು ಏನ್ ಮಾಡಿದಂತ ಆ ಕುರುವಿನ ಮೇಲೆ ಇಟ್ಟರಂತ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಆ ಸಮಯದಲ್ಲಿ ಆತನ ಏನ್ ಮಾಡಿದ? ಸ್ವಸ್ಥತೆಯನ್ನು ಹೊಂದಿದ. ಈ ಹಿಜ್ಕೀಯನಿಗೆ ಎಂಥ ಸಂಶಯ ಅಂದ್ರೆ, ಈ ಮಾತನ್ನು ಹೇಳಿದ ಮೇಲೆಯೂ ಕೂಡ ಆತನು ಕೇಳ್ತಾ ಇದ್ದಾನೆ, ನಾನು ಸ್ವಸ್ಥತೆ ಹೊಂದುತ್ತೀನಿ ಎಂಬುದಕ್ಕೆ ನನಗೊಂದು ಏನ್ ಬೇಕು? ಸೂಚನೆ ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಸ್ವಸ್ಥ ಮಾಡ್ತೀನಿ ಅಂತೇಳಿ ಯಾವ ವ್ಯಕ್ತಿ ಮೂಲಕವಾಗಿ ಹೇಳಿಸ್ತಾ ಇದ್ದಾನೆ? ಯೆಶಾಯನ ಮೂಲಕವಾಗಿ. ಏನಂತ ಹೇಳಿಸಿದ? ನೀನು ಸಾಯ್ತಿ ಅಂತೇಳಿ ಹೇಳಿಸಿದ ಫಸ್ಟ್. ಅವಾಗ ಈತ ಏನು ಮಾಡಿದ?
ಪ್ರಾರ್ಥನೆ ಮಾಡಿದೆ. ಈಗ ಅದೇ ಯೆಶಾಯನು ಹೋಗಿ ಹೇಳ್ತಾನೆ ಏನಂತೇಳಿ, ದೇವ್ರು ನಿನ್ನನ್ನು ಸ್ವಸ್ಥ ಮಾಡ್ತಾನಂತೇಳಿ. ಹೆಂಗೆ ಸ್ವಸ್ಥ ಮಾಡ್ತಾನೆ? ನನಗೆ ಆಧಾರ ಬೇಕು, ನಾನೊಂದು ಸೂಚನೆ ನೋಡ್ಬೇಕು, ಒಂದು ಅದ್ಭುತ ನಡಿಬೇಕಂದಾಗ ಅವಾಗ ಏನಾಗುತ್ತಂದ್ರೆ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಒಂದು ಕೋರಿಕೆಯನ್ನು ಕೇಳ್ತಾನೆ. ಯೆಶಾಯನು ಹೇಳ್ತಾನೆ ಏನಂತೇಳಿ, ಈಗ ನೆರಳು ಬಂದಿದೆ, 10 ಮೆಟ್ಟಲು ನೆರಳು ಮುಂದಕ್ಕೆ ಹೋಗ್ಬೇಕಾ, 10 ಮೆಟ್ಟಲು ನೆರಳು ಹಿಂದಕ್ಕೆ ಹೋಗ್ಬೇಕಾ ಅಂತೇಳಿ ಕೇಳಿದಾಗ, ನೆರಳು ಮುಂದಕ್ಕೆ ಹೋಗೋದು ಸುಲಭ. ಹಲ್ಲೆಲೂಯ. ಬಿಸಿಲು 12 ಗಂಟೆ ಸುಮಾರು ಹಿಂಗೆ ಸ್ಟ್ರೇಟ್ ಇರುತ್ತೆ. ಹಲ್ಲೆಲೂಯ. 1-2 ಗಂಟೆ 3-4 ಗಂಟೆ ಸುಮಾರು ಏನಾಗುತ್ತೆ, ಹಿಂದಕ್ಕಾಗುತ್ತೆ. ಹಲ್ಲೆಲೂಯ. ಮತ್ತೆ ಹಿಂಗೆ ಬರುತ್ತಾ? ಬರಲ್ಲ. ಹಲ್ಲೆಲೂಯ. ಏನಂತ ಕೇಳ್ತಾ ಇದ್ದಾನೆ, ಮುಂದಕ್ಕೆ ಹೋಗೋದು ಸುಲಭ, ಇಲ್ಲಷ್ಟೇ ಇರುತ್ತೆ, ಆಮೇಲೆ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಮುಂದ್ಗಡೆ ಹೋಗುತ್ತೆ, ಕಟ್ಟೆ ದಾಟಿ ಏನು ಮಾಡುತ್ತೆ, ಮುಂದೆ ಹೋಗುತ್ತೆ. ಯಾವುದ್ರದ್ದು? ಇದರ ನೆರಳು. ಹಲ್ಲೆಲೂಯ. ಆದ್ರೆ ಅಲ್ಲಿ ಕೇಳ್ತಾ ಇದ್ದಾನೆ ಆತ, ನೆರಳು ಮುಂದಕ್ಕೆ ಹೋಗೋದು ಸುಲಭ, ಆದ್ರೆ ಈಗ 10 ಮೆಟ್ಟಲು ಹಿಂದಕ್ಕೆ ಹೋದ್ರೆ ಅದನ್ನ ನೋಡಿ ನಾನೇನ್ ಮಾಡ್ತೀನಿ, ನಾನು ಸ್ವಸ್ಥತೆ ಹೊಂದುತ್ತೀನಿ ಅಂತೇಳಿ ನಾನು ನಂಬುತ್ತೀನಿ ಅಂತೇಳಿ. ಹಲ್ಲೆಲೂಯ. ದೇವರನ್ನು ಅಗಲಿ ಬಿಟ್ಟಿದ್ದಾನೆ. ಅಪನಂಬಿಕೆ ಆತ್ಮ ಯಾರಲ್ಲಿ ಒಕ್ಕೊಂಡಿದೆ? ಹಿಜ್ಕೀಯನಲ್ಲಿ ಒಳ್ಳೆ ರೀತಿಯಲ್ಲಿ ಬಾಳಿದಂಥ ವ್ಯಕ್ತಿ, ಆದರೂ ಕೂಡ ದೇವರ ಒಂದು ಮಾತಿಗೆ ಏನು ಮಾಡ್ತಾ ಇಲ್ಲ, ವಿಶ್ವಾಸ ಇಡ್ತಲ್ಲ. ಆದರೂ ದೇವರು ಏನು ಮಾಡಿದ್ರು, 10 ಮೆಟ್ಟಲು ಮುಂದೆ ಹೋಗಿರ್ತಕ್ಕಂಥ ನೆರಳನ್ನ 10 ಮೆಟ್ಟಲು ಹಿಂದಕ್ಕೆ ತಗೊಂಬಂದ್ರು. ಅಂದ್ರೆ ಸೂರ್ಯ ಏನಾಗಬೇಕು? ವಾಪಸ್ ಬರ್ಬೇಕು. ನೆರಳು ಹಿಂದಕ್ಕೆ ಬರ್ಬೇಕು. ಯಾರು ಏನಾಗ್ಬೇಕು ಹೇಳ್ರಿ? ಸೂರ್ಯ. ಮುಂದಕ್ಕೆ ಹೋದವನು ಹಿಂದಕ್ಕೆ ಬರ್ಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ಕಾರ್ಯವನ್ನ ಮಾಡಿದ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯನು ಹೇಳಿದ ಮಾತಿನ ಮೇರೆಗೆ, ದೇವರಿಗೆ ಪ್ರಾರ್ಥನೆ ಮಾಡಿದ ಮೇರೆಗೆ ಆತನಿಗೆ ಮರಣಕರವಾಗಿರತಕ್ಕಂಥ ವ್ಯಾಧಿ ತೊಲಗಿ ಆತನಿಗೆ ಆಯಸ್ಸಿಗೆ ಎಷ್ಟು ವರ್ಷಗಳು ಕೂಡಿಸಲ್ಪಟ್ಟುವಂತೆ? 15 ವರ್ಷಗಳು ಕೂಡಿಸಲ್ಪಟ್ಟು ಎಂಬುದಾಗಿ. ಹಲ್ಲೆಲೂಯ. ಈ 15 ವರ್ಷಗಳು ಉಪಕಾರವನ್ನು ಹೊಂದಿದ ಮೇಲೆ ಆತನು ಹೆಂಗ್ ಜೀವಿಸ್ತಾ ಇದ್ದಾನೆ ನೋಡ್ರಿ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 30 2ನೇ ಅಧ್ಯಾಯ ಅನ್ಸುತ್ತೆ, ಇದೇನಾ? 25ನೇ ವಾಕ್ಯ ನೋಡ್ರಿ. ಆದರೆ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದದರಿಂದ ಯಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವಕೋಪ ಉಂಟಾಯಿತು. ಹಲ್ಲೆಲೂಯ. ದೇವರು ಏನು ಮಾಡಿದ್ದಾನೆ? ಸಾಯುವಂತ ವ್ಯಕ್ತಿಗೆ ಮರುಜೀವ ಕೊಟ್ಟಿದ್ದಾನೆ, 15 ವರ್ಷ ಆಯುಸ್ಸನ್ನ ಹೆಚ್ಚಿಸಿದ್ದಾನೆ. ಹಲ್ಲೆಲೂಯ. ಆದ್ರೆ ಹಿಜ್ಕೀಯನು ಏನು ಮಾಡ್ತಾ ಇದ್ದಾನೆ? ಉಪಕಾರ ಹೊಂದಿದ ಮೇಲೆ, ಸ್ವಸ್ಥತೆಯನ್ನ ಹೊಂದಿದ ಮೇಲೆ, ಅದ್ಭುತವನ್ನ ಹೊಂದಿದ ಮೇಲೆ ಏನ್ ಮಾಡ್ತಾ ಇದ್ದಾನೆ? ಈ ಹಿಜ್ಕೀಯ ದೇವರಿಗೆ ಅಹಂಕಾರಿಯಾಗಿ ಜೀವಿಸೋದಕ್ಕೆ ಪ್ರಾರಂಭ ಮಾಡಿದ. ದೇವರ ಆಜ್ಞೆಯನ್ನ ಹೊಂದಿಕೊಂಡು ನಡೆದಿರ್ತಕ್ಕಂಥ ಹಿಜ್ಕೀಯ ದೇವರಿಗೆ ವಿರೋಧವಾಗಿ ನಡೆಯುವಂತ ಸ್ಥಿತಿ ಉಂಟಾಯಿತು ಪ್ರಿಯರೇ. ಒಂದ್ಸಾರಿ ಏನಾಗುತ್ತಂದ್ರೆ, 2ನೇ ಅರಸುಗಳ ಪುಸ್ತಕದಲ್ಲಿ 20ನೇ ಅಧ್ಯಾಯ ನೀವು ತೆಗೆದ್ರೆ ಗೊತ್ತಾಗುತ್ತೆ, ಬಾಬೇಲ್ ದೇಶದಿಂದ ಒಬ್ಬ ಅರಸನು ಬರ್ತಾನೆ ಪ್ರಿಯರೇ. ಅರಸನು ಕೆಲವು ಜನರನ್ನ ಕಳಿಸ್ತಾನೆ, ಮಂತ್ರಿಗಳನ್ನ ಕಳಿಸ್ತಾನೆ. ಕಳುಹಿಸಿದಾಗ ಈ ಹಿಜ್ಕೀಯ ಅವರನ್ನ ಆಹ್ವಾನ ಮಾಡಿ ತನ್ನ ಮನೆಯಲ್ಲಿ, ಅರಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತುಗಳನ್ನು ಏನು ಮಾಡ್ತಾನೆ? ತೋರಿಸ್ತಾನೆ. ಹಲ್ಲೆಲೂಯ. ಯಾರಾದ್ರೂ ನಿಮ್ಮ ಮನೆ ಪಕ್ಕದಾಗಿದ್ದವರು ಎಷ್ಟು ಬುದ್ಧಿಗೇಡಿ ಕೆಲಸ ಮಾಡ್ತಾನೆ ನೋಡ್ರಿ. ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಣ ಆಗ್ಲಿ, ಬೆಳ್ಳಿ ಆಗ್ಲಿ, ಬಂಗಾರ ಆಗ್ಲಿ, ಬೇರೆ ಯಾರನ್ನ ಬಂದ್ರಪ್ಪ, ನಿಮಗೆ ಆಗ್ಲಾರ್ದವ್ರು ಬಂದ್ರಪ್ಪ, ಟ್ರೀಜರ್ ತೆಗೆದು ನೀವೇನು ತೋರಿಸ್ತೀರಾ? ಹಲ್ಲೆಲೂಯ. ಹಿಜ್ಕೀಯನು ಏನ್ ಮಾಡ್ತಾ ಇದ್ದಾನೆ? ಶತ್ರು ರಾಜ. ಯಾರು? ಬಾಬೇಲ್ ಅಂದಕ್ಕೆ ಯಾವುದಕ್ಕೆ ಸಾದೃಶ್ಯ? ಮೂರ್ತಿ ಪೂಜೆಗೆ ಸಾದೃಶ್ಯ. ಮೊಟ್ಟ ಮೊದಲದಾಗಿ ಹುಟ್ಟಿದ್ದೇ ಅಲ್ಲಿ. ಹಲ್ಲೆಲೂಯ. ವಿಗ್ರಹ ಆರಾಧನೆ. ಹಲ್ಲೆಲೂಯ. ಆ ಬಾಬೇಲಿನ ರಾಜ ಕಳುಹಿಸಲ್ಪಟ್ಟಂತ ಸಂದರ್ಭದಲ್ಲಿ, ಮಂತ್ರಿಗಳನ್ನು ಕಳುಹಿಸಿದಂತ ಸಂದರ್ಭದಲ್ಲಿ ಈತನ ಏನ್ ಮಾಡ್ತಾ ಇದ್ದಾನೆ? ಎಲ್ಲ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯ. ಇಲ್ಲಿವರೆಗೆ ದೇವರು ಎಲ್ಲ ಏನೇನು ಸಂಪಾದನೆಯನ್ನು ಕೊಟ್ಟಿದ್ನಲ್ವಾ, ಆ ಸಂಪಾದನೆ ಎಲ್ಲವನ್ನ ಯಾರಿಗೆ ತೋರಿಸ್ತಾ ಇದ್ದಾನೆ? ಅವರಿಗೆ, ಬಾಬೇಲ್ ಅಂದ್ರೆ ಶತ್ರು ದೇಶದವರಿಗೆ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಶತ್ರುವನ್ನ ಬರಮಾಡಿಕೊಳ್ತಾ ಇದ್ದಾನೆ, ಶತ್ರುವಿಗೆ ಆಹ್ವಾನ ಕೊಡ್ತಾ ಇದ್ದಾನೆ, ಪಾಪಕ್ಕೆ ಆಹ್ವಾನ ಕೊಡ್ತಾ ಇದ್ದಾನೆ ತನ್ನ ಜೀವಿತದಲ್ಲಿ. ದೇವರ ವಾಕ್ಯ ಹೇಳುತ್ತದೆ ಏನಂತೇಳಿ, ಯಾಕೋಬನ ಪತ್ರಿಕೆಯಲ್ಲಿ, ಆಸೆಯು ಏನ್ ಮಾಡುತ್ತೆ? ಪಾಪವು ಬಸರಾಗಿ ಮರಣವನ್ನ ಹಡಿಯುತ್ತದೆ. ಆಸೆ ಫಸ್ಟ್, ಆಮೇಲೆ ಪಾಪ ಬರುತ್ತಾ, ಪಾಪದಿಂದ ಏನ್ ಬರುತ್ತಾ? ಮರಣ ಬರುತ್ತಾ.
ಯಾಕೋಬನ ಒಂದು ಪತ್ರಿಕೆಯಲ್ಲಿ. ಒಂದ್ಸಾರಿ ಓದ್ರಿ ಆ ವಾಕ್ಯ. ಪಾಪವು ತುಂಬಾ ಬೆಳೆದು ಮರಣವನ್ನ, 1ನೇ ಅಧ್ಯಾಯದಲ್ಲಿ ಇರುತ್ತೆ ನೋಡ್ರಿ, ಯಾಕೋಬನ ಪತ್ರಿಕೆ. ತೆಗ್ದಿದ್ದೀರಾ? ಓದ್ರಿ. 14-15. ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹೊಡೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪಾಪವನ್ನು ಆಹ್ವಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ಪಾಪವನ್ನು ಆಹ್ವಾನ ಮಾಡ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಂಥ ಶಿಕ್ಷೆ. ಏಷಾಯನು ಬಂದ, ಪ್ರವಾದಿಯಾಗಿರುವಂಥ ಏಷಾಯ, ಗುರುಗಳು. ಏಷಾಯ ಅಂದ್ರೆ ಯಾರರ್ಥ? ಗುರುಗಳು, ಮಠದ ಗುರುಗಳು. ಅವ್ರು ಬಂದು ಕೇಳ್ತಾ ಇದ್ದಾರೆ ಏಷಾಯನಿಗೆ. ಏಷಾಯ ಕೇಳ್ತಾ ಇದ್ದಾನೆ ಯಾರಿಗೆ? ಹಿಜ್ಕೀಯ ರಾಜನಿಗೆ. ಏನಿದು ನೀನು? ಅವ್ರು ಯಾರು ಅಂತೇಳಿ ಕೇಳ್ತಾನೆ. ಬಾಬಿಲ್ ದೇಶದವ್ರು, ಅವರು ಶತ್ರು ದೇಶದವ್ರು. ಓಕೆ, ಬಂದಿದ್ರು, ಒಳ್ಳೇದು. ನೀನು ಅನಾರೋಗ್ಯದಲ್ಲಿದ್ದೀಯ ಅಂತೇಳಿ ಬಂದು ಕುಶಲೋಪಚಾರಿ ಹಣ್ಣು ಹಂಪಲ ಎಲ್ಲ ಕೊಡಕ್ಕೆ ಬಂದಾರ, ಒಳ್ಳೇದೇ. ನೀನೇನು ಮಾಡಿದೆ ಅವ್ರಿಗೆ ಅಂತೇಳಿ. ನಾನು ನನ್ನ ರಾಜ್ಯದಾಗ ಅರಮನೆಗೆ ಇರ್ತಕ್ಕಂಥದ್ದು ಎಲ್ಲವನ್ನ ಏನು ಮಾಡಿದ? ನಾನು ತೋರಿಸಿದೆ, ಒಂದು ಬಿಡದೆ. ಹಲ್ಲೆಲೂಯಾ. ಅವರಿಗೆ ತೋರಿಸಲಾರದ ವಸ್ತು ನನ್ನ ಅರಮನೆಯಲ್ಲಿ ಒಂದೂ ಇಲ್ಲ, ಎಲ್ಲ ನಾನೇನು ಮಾಡಿದೆ? ತೋರಿಸಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಉಪಕಾರ ಮಾಡಿದಾಗ, ದೇವರು ಅದ್ಭುತ ಮಾಡಿದಾಗ, ದೇವರು ನಮ್ಮ ಜೀವಿತದಲ್ಲಿ ಮೇಲನ್ನ ಬರಮಾಡಿದಾಗ ನಾವು ಏನು ಮಾಡಬೇಕು? ಆತನಿಗೆ ಅಹಂಕಾರಿಗಳಾಗಿ ಜೀವಿಸಬಾರದು ಪ್ರೇರಿ. ಹಿಜ್ಕೀಯನ ಅಹಂಕಾರಿಯಾಗಿ ಜೀವಿಸಿದ, ಪಾಪವನ್ನ ಏನು ಮಾಡಿದ? ಆಹ್ವಾನ ಮಾಡಿದ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮಕ್ಕಳನ್ನ ಏನು ಮಾಡಿದ್ರಂತೆ? ಕಂಚುಕಿಯರನ್ನಾಗಿ ಮಾಡಿದ್ರು. ಆತನಲ್ಲಿ ಇರ್ತಕ್ಕಂಥ ಆಸ್ತಿ ಎಲ್ಲವನ್ನ ಬಾಬೇಲ್ ದೇಶಕ್ಕೆ ಏನು ಮಾಡಿದ್ರು? ಸೆರೆಯಾಗಿ ಒಯ್ದರು ಎಂಬುದಾಗಿ. ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಆಸ್ತಿ, ಹಲ್ಲೆಲೂಯಾ, ಎಲ್ಲ ಆಸ್ತಿಯನ್ನ ಏನ್ ಮಾಡ್ತಾರೆ ಪ್ರಿಯರೇ? ಬೇರೆ ದೇಶದವರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕಂಚುಕಿಯರಂದ್ರೆ ಏನು ಗೊತ್ತಾ? ಏನಂತಾರೆ? ಅಲ್ಲ, ಗಂಡು ಹೆಣ್ಣು ಅಲ್ಲ, ಮೂರನೇ ಸ್ತ್ರೀಲಿಂಗ. ಏನು? ನಪುಂಸಕರನ್ನಾಗಿ ಮಾಡಿದ್ರಂತ. ಯಾರನ್ನ? ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳನ್ನ ಏನ್ ಮಾಡಿದ್ರಂತೆ? ನಪುಂಸಕರನ್ನಾಗಿ, ಕಂಚೂಕಿಯರನ್ನಾಗಿ ಮಾಡಿಕೊಂಡು ಆ ಒಂದು ದೇಶದಲ್ಲಿ ಏನ್ ಮಾಡಿದ್ರಂತೆ? ಅವರು ಕರ್ಕೊಂಡು ಹೋದ್ರಂತೆ ಪ್ರಿಯರೇ, ಬಾಬಿಲ್ ದೇಶಕ್ಕೆ. ಹಲ್ಲೆಲೂಯಾ. ಏನಂತ ಇದ್ದಾನೆ ಗೊತ್ತಾ ಹಿಜ್ಕೀಯ? ಈಗ ನನ್ನ ಜೀವಿತದಲ್ಲಂತೂ ಸಂಭವಿಸೋದಿಲ್ಲಲ್ಲ, ನಾನಂತೂ ಚೆನ್ನಾಗಿರ್ತೀನಲ್ಲ, ನಾನು ಯಾಕೆ ಭಯ ಪಡಬೇಕಂತೇಳಿ ಏನು ಮಾಡ್ತಾ ಇದ್ದಾನೆ? ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ ಪ್ರಿಯರೇ. ತನ್ನ ಮಕ್ಕಳು ಹಾಳಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಅದರ ಬಗ್ಗೆ ಆತನಿಗೆ ಏನಿಲ್ಲ, ಚಿಂತೆ ಇಲ್ಲ. ತನ್ನ ಮಕ್ಕಳು ಕಂಚುಕಿ ಆಗುವಂಥದ್ದು, ಯಾರಾದ್ರೂ ಮಕ್ಕಳು ಕಂಚುಕಿ ಆಗುವಂಥದ್ದು ಒಪ್ತೀರಾ? ಯಾರು ಒಪ್ಪಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮಕ್ಕಳನ್ನ ಸೆರೆಯಾಳುಗಳಾಗಿ ಹೋಯ್ದ್ರು. ಸಂಪಾದನೆ ಮಾಡಿದಂಥ ಎಲ್ಲ ಆಸ್ತಿ ಸೆರೆಯಾಳಾಗಿ ಹೋಯ್ತು. ಯಾಕೆ ಹೇಳ್ರಿ? ಆತನು ದೇವರು ಆತನಿಗೆ ಮಹತ್ ಕಾರ್ಯ ಮಾಡಿದಾಗ ಆತನು ಏನು ಮಾಡಲಿಲ್ಲ? ಅಹಂಕಾರಿಯಾಗಿ ನಡೆದ. ಮೊದಲು ಭಕ್ತಿ, ಈಗ ಇಲ್ಲ. ಹಲ್ಲೆಲೂಯಾ. ಭಕ್ತಿ ಮಾಡಿದ, ಒಳ್ಳೆ ರೀತಿಯಲ್ಲಿ ಭಕ್ತಿ ಮಾಡಿದ. ಆದರೆ ಬರ್ತಾ 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 ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ದೇವರಿಂದ ದೂರ ಆಗೋದಕ್ಕೆ ಪ್ರಾರಂಭ ಮಾಡಿದ. ಈ ಲೋಕದ ಆಶೆ ಪಾಸೆಗಳಿಗೆ, ಸೆಳವಿಗೆ ಸಿಕ್ಕಿ ಹಾಕಿಕೊಂಡು ಈ ಲೋಕದಲ್ಲಿ ಇದೆಯಲ್ಲ ಎಲ್ಲ ನನಗೆ ಯಾಕೆ ಮತ್ತೆ ದೇವರು ಬೇಕು ಎನ್ನುವಂಥ ಸ್ಥಿತಿಗೆ ಆತನೇನಾದ ಜಾರಿ ಹೋದ ಪ್ರಿಯ. ಅದರ ಸಲುವಾಗಿ ದೇವರ ವಾಕ್ಯ ಎಚ್ಚರಪಡಿಸ್ತಾ ಇದೆ, ಇವತ್ತು ನೀನು ದೇವರನ್ನು ನಂಬಿದ ಮೇಲೆ ಪುನಃ ನೀನು ಆತನನ್ನು ಬಿಟ್ಟು ಎಂದಿಗೂ ಅಗಲಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಿಜ್ಕೀಯನು ಒಳ್ಳೆಯದಾಗಿ ಪ್ರಾರಂಭ ಮಾಡಿದ, ಆದರೆ ಅವನ ಅಂತ್ಯ ಬಹಳ ಘೋರವಾಗಿತ್ತು ಪ್ರಿಯರೇ. ಸಂಪಾದನೆ ಮಾಡಿದ್ದೆಲ್ಲವೂ ಕೂಡ ಆತನ ಏನ್ ಮಾಡಲಿಲ್ಲ? ಅನುಭವಿಸೋದಕ್ಕಾಗಲಿಲ್ಲ. ಆತನ ಮಕ್ಕಳು ಅನುಭವಿಸೋದಕ್ಕಾಗಲಿಲ್ಲ. ಆತನು ಏನ್ ಮಾಡಿದ? ಆತನ ಮಕ್ಕಳೆಲ್ಲರೂ ಕೂಡ ಕಂಚುಕಿಯರಾಗಿ ಬೇರೆ ದೇಶದಲ್ಲಿ ಸೆರೆಯಾಳುಗಳಾಗಿ, ಅಂದ್ರೆ ಬಂದ್ರು, ಯಹೂದ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರು, ಮಕ್ಕಳೆಲ್ಲರನ್ನ ಏನ್ ಮಾಡಿದ್ರು? ಕರ್ಕೊಂಡು ಹೋದ್ರು. ಊಟ ಅಷ್ಟೇ ಅವರಿಗೆ, ಕೆಲಸ ಇಲ್ಲ, ಏನಿಲ್ಲ. ಹಲ್ಲೆಲೂಯಾ. ಸಂಬಳ ಇಲ್ಲ, ಏನಿಲ್ಲ. ದುಡಿದಿರ್ತಕ್ಕಂಥ ಕೆಲಸಕ್ಕೆ ಏನಿಲ್ಲ, ಸಂಬಳ ಇಲ್ಲ. ಹಲ್ಲೆಲೂಯಾ. ಬಿಟ್ಟಿ ಕೆಲಸ ಮಾಡುವಂತ ಒಂದು ಸ್ಥಿತಿ ಉಂಟಾಯಿತು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತು ನಿನ್ನ ಜೀವಿತದಲ್ಲಿ ನೀನೀಗ ಹಿಜ್ಕೀಯನ ಪ್ರಾರಂಭದ ಹಂತದಲ್ಲಿ ಇರ್ಬೋದು. ಹಲ್ಲೆಲೂಯಾ. ಮುಂದೆ ಒಂದು ವೇಳೆ ದೇವರನ್ನು ಅಗಲುವಂಥ ಸಮಯ ಸಂದರ್ಭಗಳು ಬಂದಾಗ ನಿನ್ನ ಅದಕ್ಕೆ ಕಾರಣ ಏನಾಗಿರುತ್ತೆ? ದೇವರು ನಿನಗೆ ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೀನು ನಂಬಲಾರದಂಥ ಸ್ಥಿತಿನೇ ಆಗಿರುತ್ತೆ. ಅವುಗಳ ನೆನಪಿನಲ್ಲಿ ಇಟ್ಟುಕೊಳ್ಳಲಾರದಂಥ ಸ್ಥಿತಿ ಆಗಿರುತ್ತೆ. ಅದರ ಸಲ ಕೀರ್ತನೆಕಾರನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ
ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ನೀನು ಮರಿಬೇಡ. ಒಂದು ಮರಿಬೇಡ. ನೀನು ಹೆಂಗಿದ್ದಿ, ದೇವ್ರು ನಿನಗೆ ಎಂಥ ಆಶೀರ್ವಾದಗಳನ್ನು ಕೊಟ್ಟರು ಅದನ್ನು ನೀನೇನು ಮಾಡಬೇಡ, ಮರಿಬೇಡ. ಹಲ್ಲೆಲೂಯಾ. ಹಿಜ್ಕೀಯನು ಮರೆತ, ಹಿಜ್ಕೀಯನು ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳನ್ನು ಏನು ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಮರೆತು ಬಿಟ್ಟ ಪ್ರಿಯರೇ. ಕೆಟ್ಟ ತಂದೆಯಾಗಿ ಹಳೆಯ ಉಡಂಬಡಿಕೆಯಲ್ಲಿ ಹಿಜ್ಕೀಯನು ಏನು ಮಾಡ್ತಾ ಇದ್ದಾನೆ, ಕಾಣಿಸ್ಕೊಳ್ತಾ ಇದ್ದಾನೆ. ಯಾಕಂದರೆ ತನ್ನ ಮಕ್ಕಳಿಗೆ ಏನು ಮಾಡಲಿಲ್ಲ, ಅವನು ಒಳ್ಳೆಯ ಜೀವಿತವನ್ನು ಕೊಡಲಿಲ್ಲ. ತನ್ನ ಮಕ್ಕಳು ಹಾಳಾಗುವುದಕ್ಕೆ, ತನ್ನ ಮಕ್ಕಳು ಕಂಚುಕಿಯರಾಗುವುದಕ್ಕೆ ಹಿಜ್ಕೀಯನು ಏನು ಮಾಡಿದ, ಮೂಲ ಕಾರಣನಾದ. ಅದರ ಸಲುವಾಗಿ ಪ್ರಿಯರೇ, ಇವತ್ತಿನ ದಿನ ನಮ್ಮ ಜೀವಿತ ಹೆಂಗಿರಬೇಕು, ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿರಬೇಕು. ದೇವರನ್ನ ಕಂಡುಕೊಂಡಿರಾ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ದೇವರನ್ನ ನಾವು ಕಂಡುಕೊಳ್ಳೋದಕ್ಕಿಂತ ದೇವರೇ ನಮ್ಮನ್ನು ಏನು ಮಾಡಿದಾನಂತೆ, ತಿಳಿದುಕೊಂಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪುನಃ ಮತ್ತೆ ಪಾಪದ ಕಡೆಗೆ, ಕತ್ತಲೆಯ ಕಡೆಗೆ, ಸಂಪ್ರದಾಯಗಳ ಕಡೆಗೆ ಎಂಥ ಸಮಯ ಬಂದಾಗಲೂ ಕೂಡ ನೀವು ಹೋಗಬಾರದು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಏನಾಗಿದ್ದೆ, ಈಗ ದೇವರ ಮಗನು ಮಗಳಾಗಿದ್ದೆ. ನಿನಗೋಸ್ಕರವಾಗಿ ಪರಲೋಕ ಏನು ಮಾಡ್ತಾ ಇದೆ, ಕಾಯ್ತಾ ಇದೆ. ಆ ಪರಲೋಕದಿಂದ ಯೇಸು ಸ್ವಾಮಿ ಬರುತ್ತಾನೆ. ಅದರ ಸಲುವಾಗಿ ಹಾಡಾಡಿದೀವಲ್ಲ, ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಆ ದಿನವೋ ಯೇಸು ಬರುವ ಗಳಿಗೆಯೋ, ಆ ದಿನವೋ ಯೇಸು ಬರುವ ಗಳಿಗೆಯೋ, ತಡವಿದೆ ಎಂದು ಸಭೆಯೇ ನೀನು ಎಚ್ಚರವಾಗಿರು, ನೀನು ಎಚ್ಚರವಾಗಿರು. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭ ನಾವೆಲ್ಲರೂ ನಿಂತುಕೊಳ್ಳೋಣ, ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಿಜ್ಕೀಯನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದ, ಆದರೆ ಹಿಜ್ಕೀಯನು ದೇವರು ಮಾಡಿದಂಥ ಮೇಲನ್ನ ಉಪಕಾರವನ್ನು ಮರೆತು ಅಹಂಕಾರಿಯಾಗಿ ಬದುಕಿದ. ಯಾಕಂದ್ರೆ ದೇವರು ಮಾಡಿದಂಥ ಮೇಲನ್ನ ಪುನಃ ಅವನು ಏನು ಮಾಡಲಿಲ್ಲ, ನೆನೆಸಿಕೊಳ್ಳಲಿಲ್ಲ. ಅದರ ಸಲುವಾಗಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಮಾಡಿರ್ತಕ್ಕಂಥ ಮೇಲನ್ನು ನಾವು ಎಂದಿಗೂ ಕೂಡ ಮರೆಯಲಾರದೆ ಇರೋಣ ಪ್ರಿಯರೇ. ಹಲ್ಲೆಲೂಯಾ. ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ.